ಇದು ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ನೌಕರರ ವತಿಯಿಂದ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ। ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೌಕರರು ತಮ್ಮ ಬೇಡಿಕೆಗಳಿಗಾಗಿ ತಮ್ಮ ಹಕ್ಕುಗಳಿಗಾಗಿ ಇವತ್ತು ನ್ಯಾಯ ಕೇಳಕ್ಕೆ ನಾವು ಬೆಳಗಾವಿ ಬಂದಿದ್ದೀವಿ। ನೌಕರರ ಬೇಡಿಕೆ ಇಷ್ಟೇ, ಸರ್ಕಾರ ನಿರಂತರವಾಗಿ ನೌಕರರನ್ನ ಶೋಷಣೆ ಮಾಡ್ತಾ ಇದೆ। ಸುಮಾರು 30-35 ವರ್ಷಗಳ ಕಾಲ ದೀರ್ಘಕಾಲ ಸೇವೆ ಸಲ್ಲಿಸಿ ಇಲಾಖೆಯಲ್ಲಿ ಸಕ್ರಮ ಮಾಡಿ ಅವರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯ ಕೊಡಬೇಕಾಗಿರ್ತಕ್ಕಂತಹ ಸರ್ಕಾರ ಇವತ್ತು ಅರ್ಧಕ್ಕಿಂತ ಕಡಿಮೆ ಸೌಲಭ್ಯವನ್ನು ಜಾರಿ ಮಾಡಿದೆ। ನಿವೃತ್ತಿ ನೌಕರರಿಗೆ ಕಾಯಂ ಸರ್ಕಾರಿ ನೌಕರರು ಮಾಡುವಷ್ಟು ಕೆಲಸವನ್ನ ಸರಿಸಮಾನವಾಗಿ ಮಾಡಿದ್ರು ಕೂಡ ಈ ಶೋಷಣೆಯಿಂದ ಸರ್ಕಾರದ ಹಿರಿಯ ಅಧಿಕಾರಿಗಳು ಇವತ್ತು ಎಲ್ಲವನ್ನು ಕೂಡ HRA DA ಇರ್ಬೋದು, ಗಳಿಕೆ ರಜಾ ನಗದೀಕರಣ ಸೌಲಭ್ಯ ಇರ್ಬೋದು, ಪಿಂಚಣಿ ಯೋಜನೆ ಇವತ್ತಿನವರೆಗೂ 12 ವರ್ಷ ಆದರೂ ಜಾರಿಯಾಗಿಲ್ಲ। ನಾವೆಲ್ಲರೂ ಕೂಡ ಬಹಳ ಕಷ್ಟದಲ್ಲಿದ್ದಾರೆ ನೌಕರರು। ನಿವೃತ್ತಿ ಜೀವನ ನೌಕರರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಆಗಿದೆ। ಇಂಥ ಸಂದರ್ಭದಲ್ಲಿ ಸರ್ಕಾರದವರು ದಯಮಾಡಿ ನಮ್ಮ ಬೇಡಿಕೆಯನ್ನ ಪರಿಗಣಿಸಿ ನೌಕರರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ। ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟೋದಂತ ನೌಕರಿಗೂ ಇವತ್ತು ಸಮಸ್ಯೆ ಇದೆ। ಒಂದು 350-400 संख्या नौकर इधारे। नागराज राज्याध्यक्षರು बेंगळूर। पूर्ण प्रमाणाच्या पेन्शनी सौलभ्य देणे व आम्हाला अधिसूचना झाल्यापासून येणे बदल म्हणजे 2013 पासून 2012 मध्ये शासन लागू 2013 पासून आम्हाला लागू केलेले आहेत। आम्हाला 2012 पासून देण्याबद्दल आमची मागणी आहे। परत आम्हाला पेन्शन द्यायला पाहिजे, पेन्शन नाही दिले। परत आता 2023 पासून सरकारी नौकरांना 17% इंटरियम रिलीफ दिले, आम्हाला नाही दिले। आम्हाला 1/9/2024 पासून लागू केले, त्यापासून दिलेले नाही ते बाकी देण्याबद्दल आमच्या मागण्या आहेत। परत आम्हाला कायम नौकर म्हणून समाविष्ट करून घेणे, पेन्शन लागू करणे, या सर्व मागण्यासाठी आम्ही आज इथं धारणे आंदोलन करत आहे। आणि मागण्या न मान्य झाल्यास आम्ही उद्या होणार फेब्रुवारी मध्ये होणार बेंगळूर मध्ये उपोषण अमरनाथ उपोषण करण्याची तयारी आमची आहे। संघ दिनगुली क्षेमाभिवृद्धी नौकरर संघ बेंगळुरू, परत निवृत्त नौकर क्षेमाभिवृद्धी नौकर संघ बेंगळुरू। कोण नाही आले, आम्हाला कोण नाही आले। माझं नाव पूर्ण कर्नाटक स्टेटचे नौकर संघाचे लोक आलेले आहेत। आंदोलनाला कमीत कमी 500-600 लोक इथं आहेत। माझं नाव परशुराम हेरेकर, अध्यक्ष बेळगाव जिल्हा।